ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ತಿರುಪತಿ ಏರ್ಪೋರ್ಟ್ ನಲ್ಲಿ ವಿಮಾನ ಸಿಗದೆ ಬೆಳಗಾವಿ ಮೂಲದ ಪ್ರಯಾಣಿಕರು ಪರದಾಟ ನಡೆಸಿದ ಘಟನೆ ಜರುಗಿದೆ. ಇದ್ದಕ್ಕಿದ್ದಂತೆ ವಿಮಾನ ರದ್ದು ಮಾಡಿದ ಸ್ಟಾರ್ ಏರ್ಲೈನ್ ರಿಸರ್ವೇಷನ್ ಮಾಡಿದ ವಿಮಾನಯಾನ ರದ್ದಾಗಿದೆ. ಬೆಳಗಾವಿಗೆ ವಾಪಸ್ ಆಗಬೇಕಾಗಿದ್ದ ಪ್ರಯಾಣಿಕರ ಪರದಾಟ ನಡೆಸಿದ್ದಾರೆ. ಪ್ರಯಾಣಿಕ ಮಹಂತೇಶ್ ಎಂಬುವರ ಮನೆಯಲ್ಲಿ ಕುಟುಂಬ ಸದಸ್ಯ ನಿಧನರಾಗಿದ್ದಾರೆ. ಈಗ ವಿಮಾನ ರದ್ದಾಗಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶ್ರೀಗುಣಿಸಿ ಮೂಲದ ಮಹಂತೇಶ್ ವಾಪಸ್ ಊರಿಗೆ ಬರಲು ವಿಮಾನ ಬುಕ್ ಮಾಡಿದ್ರು. ಆದರೆ ಏಕಾಏಕಿ ವಿಮಾನ ಹಾರಾಟ ರದ್ದು ಮಾಡಿದ್ದ ಸ್ಟಾರ್ ಏರ್ಲೈನ್ ಸಿಬ್ಬಂದಿಗಳು ಏರ್ಪೋರ್ಟ್ನಲ್ಲಿ ಮಹಂತೇಶ್ ಹಾಗೂ ಸಹ ಪ್ರಯಾಣಿಕರ ಆಕ್ರೋಶ ವ್ಯಕ್ತಪಡಿಸಿತು. ತಿರುಪತಿ ತಿಮ್ಮಪ್ಪ ದರ್ಶನಕ್ಕೆ ತೆರಳಿದ ಬೆಳಗಾವಿ ಜಿಲ್ಲೆ ಅಥಣಿ ಮೂಲದ ವಕೀಲ ಸುಭಾಷ್ ನಾಯ್ಕ, ಬಸಯ್ಯ ಅವರವಾಡ್, ಮಹಂತೇಶ್, ಮಲ್ಲಪ್ಪ, ಸಂತೋಷ್ ಸೇರಿ ಒಟ್ಟು 8 ಜನ ಪ್ರಯಾಣಿಕರ ಪರದಾಟ ನಡೆಸಿದ್ದಾರೆ. ಸಂಜೆ 7:30ಕ್ಕೆ ಹಾರಾಟ ಮಾಡಬೇಕಾಗಿದ್ದ ಸ್ಟಾರ್ ಏರ್ಲೈನ್ ವಿಮಾನ ರದ್ದಾಗಿದೆ. ಇದರಿಂದ ಮಹಂತೇಶ್ ಕುಟುಂಬದಲ್ಲಿ ಸಾವು ಮಾಹಿತಿ ಬಳಿಕ ರಿಟರ್ನ್ ಆಗ್ತಾ ಇದ್ರು. ಆದರೆ ಮೊದಲು ಬುಕಿಂಗ್ ಮಾಡಿಕೊಂಡು ಈಗ ದಿಢೀರ್ ವಿಮಾನಯಾನ ರದ್ದು ಮಾಡಿದ ಸ್ಟಾರ್ ಏರ್ಲೈನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಸುಮಾರು 1 ತಿಂಗಳ ಹಿಂದುಗಡೆ ಸ್ಟಾರ್ ಏರ್ಲೈನ್ಸ್ ನಲ್ಲಿ ಅಥಣಿಯಲ್ಲಿ ಪ್ರಸಾದ್ ಆನ್ಲೈನ್ ಅನ್ನುವಂತ ಒಂದು ಏರ್ಲೈನ್ ಒಳಗೆ ಏರ್ ಟಿಕೆಟ್ಸ್ ಅನ್ನು ಬುಕ್ ಮಾಡಿ ಬರುವಾಗ, ಅಂದ್ರೆ ತಿರುಪತಿಯಿಂದ ಮರಳಿ ಅಥಣಿ ಬೆಳಗಾವಿಗೆ ಹೋಗುವಾಗ ತಿರುಪತಿಯಿಂದ ಬೆಳಗಾವಿಗೆ ಸ್ಟಾರ್ ಏರ್ಲೈನ್ ಮುಖಾಂತರ 25/2024 ಅಂದ್ರೆ ಇವತ್ತು ನಾವು 3 ಗಂಟೆಗೆ ಸುಮಾರು ಏರ್ಪೋರ್ಟ್ಗೆ ಬಂದಿವಿ, 3:30ಗೆ. ಈ 3:22ಕ್ಕೆ ಇವತ್ತು ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ ಈ ತರ ಸ್ಟಾರ್ ಏರ್ಲೈನ್ಸ್ ಅವರು ನೆಗ್ಲಿಜೆನ್ಸ್ ಮಾಡ್ತಾ ಇದ್ದಾರೆ. ಮತ್ತೆ ಅದಕ್ಕೆ ಪರ್ಯಾಯವಾಗಿ ನೀವು ಏನಾದರೂ ಅಕಾಮಿಡೇಷನ್ ಅಥವಾ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಐತೆ ಅಂದ್ರೆ ಅದಕ್ಕೆ ಸರಿಯಾದ ಉತ್ತರವನ್ನು ನೀಡ್ತಾ ಇರಲಿಲ್ಲ. ಈ ಸುಮಾರು ನಾವು ಬೆಳಗಾವಿಗೆ ಹೋಗ್ತಕ್ಕಂಥ ಸುಮಾರು ಕಸ್ಟಮರ್ಸ್, ಸುಮಾರು ಪ್ಯಾಸೆಂಜರ್ಸ್ ಇಲ್ಲಿ ಜಮಾಯಿಸಿದ್ದಾರೆ. ಈ ಎಲ್ಲ ಕಾರಣಗಳಿಗಾಗಿ ಇವ್ರ ಮೇಲೆ ಒಂದು ಯೋಗ್ಯ ಕ್ರಮ ಕೈಗೊಳ್ಳಬೇಕು. ಅದರ ಜೊತೆಗೆ ಇನ್ನೋರ್ವ ನಮ್ಮ ಅಥಣಿ ತಾಲೂಕಿನ ಶ್ರೀಗುಣಿಸಿ ಗ್ರಾಮದ ಮಹಂತೇಶ್ ಅನ್ನೋ ವ್ಯಕ್ತಿ ಅವ್ರ ಮನೆಯಲ್ಲಿ ಮರಣ ಹೊಂದಿರ್ತಾರೆ. ಅವರು ಸುಮಾರು ಇವತ್ತು ಬೆಳಗ್ಗೆ ಸುಮಾರು 7 ಗಂಟೆಗೆ ಫ್ಲೈಟ್ ಅನ್ನು ಬುಕ್ ಮಾಡಿ ಇಲ್ಲಿ ಬಂದು ಜಮಾಯಿಸಿದ್ರು ಸಹ ಅದಕ್ಕೆ ಸರಿಯಾದ ಉತ್ತರವನ್ನು ನೀಡ್ತಾ ಇಲ್ಲ ಸ್ಟಾರ್ ಏರ್ಲೈನ್ಸ್ ಅವರು. ಅವ್ರ ಮೇಲೆ ಯೋಗ್ಯ ನಮಗೆ ಪರ್ಯಾಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಲೇಬೇಕು ಅನ್ನುವಂಥ ಒಂದು ಧರಣಿಯನ್ನು ನಾವು ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ಯೋಗ್ಯ ವಿಚಾರವನ್ನು ಮಾಡಿ ಸ್ಟಾರ್ ಏರ್ಲೈನ್ಸ್ ಅವರು ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕಂತ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.